ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರುವ ಪೇಷಂಟ್ಗಳಿಗೆ ಅವ್ರ ಸ್ವಂತ ಕ್ಲಿನಿಕ್ ಮಾಡ್ಕೊಂಡಿದಾರಲ್ಲ ಪ್ರೈವೇಟ್, ಅಲ್ಲಿಗೆ ಕರ್ಕೊಳ್ತಾ ಇದ್ದಾರೆ ಅಂತೆ. ಈ ತರಾನು ಕೂಡ ಮಾಹಿತಿ ಬಂದಿದೆ. ಅದು ನಮ್ಮ ಹತ್ರ ಎವಿಡೆನ್ಸ್ ಕೂಡ ಇದೆ. ಆದ್ರೂ ನಾವು ಈ ವಿಡಿಯೋದಲ್ಲಿ ಹಾಕೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಹಾಕಿ ನಿಮಗೆಲ್ಲ ತೋರಿಸ್ತೀನಿ. ಡಾಕ್ಟರ್ಸ್ಗಳು ಬರೆಯೋದು ಔಷಧಿಗಳು ಎಲ್ಲ ಹೊರಗಡೆದು ಇರುತ್ತೆ. ನೋಡಿ, ನೀವೇನಾದ್ರೂ ನಮ್ಮ ಭದ್ರಾವತಿಯ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಚಿಕಿತ್ಸೆ ಪಡಿಬೇಕಂತ ಏನಾದ್ರೂ ನೀವು ಬಂದ್ಬಿಟ್ರೆ ನೀವು ಹೋಗೋದು ಸಂಜೆ ಆಗತ್ತೆ. ಅದು ನಿಮಗೆ ಡಾಕ್ಟರ್ ಸಿಗ್ದಂಗೆ, ಇಲ್ಲ ಅಂದ್ರೆ ನೀವು ಮತ್ತೆ ನಾಳೆ ಬೆಳಗ್ಗೆ ಬರಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನಡೆಸ್ತಾ ಇರುವ ಸಿಸ್ಟಮ್ ಸರಿ ಇಲ್ಲ, ಮತ್ತೆ ನಮ್ಮ ಜನರಿಗೆ ಬೇಕಾಗಿರುವ ಫೆಸಿಲಿಟಿ ಕೂಡ ಇಲ್ಲಿ ಇಲ್ಲ. ನೋಡಿ, ಇಲ್ಲಿ ಇರೋ ಸಿಬ್ಬಂದಿಗಳು ಸಂಖ್ಯೆ ಕಡಿಮೆ ಆಗಿದೆ. ನಮ್ಮ ಭದ್ರಾವತಿಯಲ್ಲಿರೋ ಜನಸಂಖ್ಯೆ ಮತ್ತೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಾನು ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ನೋಡಿದೆ. ಚೀಟಿ ಮಾಡಕ್ಕೆ ಅಂತ 100 ಜನ ಬರೀ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಅಲ್ಲಿ ಇರೋ ಜನ ಆಕ್ರೋಶಕ್ಕೆ ಬಿದ್ದು ಏನೇನ್ ಹೇಳಿದಾರೆ ಅಂತ ಅವ್ರ ಬಾಯಿಂದಾನೆ ಕೇಳೋಣ ಬನ್ನಿ. ಒಂದ್ ಕ್ಯೂ, ಸೀಲ್ ಹಾಕಿಸ್ಕೊಂಡು ಹೋಗೋರಿಗೆ ಒಂದ್ ಕ್ಯೂ, ಆತರ ಮಾಡ್ಬೇಕು. ಎಲ್ಲ ಒಟ್ಟಿಗೆ 3 ಲೈನ್ 3 ಒಟ್ಟಿಗೆ ನಿಲ್ಲಿಸ್ತೀರಾ? ಅವಾಗ ಹೇಗ್ ಮಾಡ್ಬೇಕು ನೋಡಿ. ಬರೀ ಜಸ್ಟ್ ರಿಪೋರ್ಟ್ ತೋರಿಸ್ಕೊಂಡು ಹೋಗ್ಲಿಕ್ಕೆ ಬಂದವ್ರಿಗೆ ಸೀಲ್ ಹಾಕಿಸ್ಕೊಳಕ್ಕೆ ಇಷ್ಟುದ್ದ ಕ್ಯೂ ನಿಂತ್ಕೋಬೇಕು. ನೋಡಿ, ನಮ್ಮ ಭದ್ರಾವತಿಯ ಗೌರ್ಮೆಂಟ್ ಹಾಸ್ಪಿಟಲ್ ಇರೋ ಫೆಸಿಲಿಟಿ ಯಾವ ತರ ಇದೆ ಅಂದ್ರೆ, ಅಕಸ್ಮಾತ್ ಏನಾದ್ರೂ ಒಂದು ಪೇಷಂಟ್ ಬಂದ್ಬಿಟ್ರೆ ನಮ್ಮ ಭದ್ರಾವತಿಯ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವರು ಸಡನ್ ಆಗಿ ಬರ್ದು ಕೊಟ್ಬಿಡ್ತಾರೆ, ಮೆಗನ್ ಹಾಸ್ಪಿಟ್ಲಿಗೆ ಹೋಗ್ಬಿಡಿ ಅಂತ. ಇದೇ ಫೆಸಿಲಿಟಿ ಇರೋದು ನಮ್ಮ ಭದ್ರಾವತಿ ಹಾಸ್ಪಿಟಲ್ ಅಲ್ಲಿ. ಈ ಫೆಸಿಲಿಟಿ ಎಲ್ಲ ಬದಲಾವಣೆ ಆಗ್ಬೇಕು. ಜನರಿಗೆ ಎಲ್ಲ ಮೆಗನ್ ಹಾಸ್ಪಿಟ್ಲಿಗೆ ಕಳ್ಸೋದು ಬಿಟ್ಟು ಭದ್ರಾವತಿ ಹಾಸ್ಪಿಟಲ್ ಅಲ್ಲೇ ನೀವು ಚಿಕಿತ್ಸೆ ಮಾಡ್ಬೇಕಂತ ನನ್ನ ಒಂದು ವಿನಂತಿ ಇದೆ. ಜನ ಹಂಗೆ ಕ್ಯೂ ಇದಾರ, ಇಲ್ಲೊಂದ್ಸರಿ ಕ್ಯೂ, ಡಾಕ್ಟ್ರಿಗೆ ಕ್ಯೂ, ಮತ್ತೆ ಇಲ್ಲಿ ಕ್ಯೂ, ಮತ್ತೆ ಡಾಕ್ಟರ್ ಬರ್ತಾರೆ. ಬೆಳಗಿನ ಅದೇ 60 ವರ್ಷ ಆದಂತವ್ರು ಒಂದ್ ಲೈನ್ ಕೊಡ್ಬೇಕು, ಜೆಂಟ್ಸ್ಗೆ ಒಂದ್ ಲೈನ್ ಕೊಡ್ಬೇಕು, ಲೇಡೀಸ್ಗೆ ಒಂದ್ ಲೈನ್ ಕೊಡ್ಬೇಕು. ಕೆಲಸದ ಹೋಗೋರು ಇರ್ತಾರೆ. ಮತ್ತೆ ಡಾಕ್ಟ್ರು ಈಗ ಚೀಟಿ ಬರ್ಕೊಂಡು ಹೋಗಿರ್ತೀವಿ, ಈಗ ಅಲ್ಲಿಗೆ ಹೋಗಿದ ತಕ್ಷಣ ಡಾಕ್ಟರ್ ಇರಲ್ಲ, ಮತ್ತೆ 4 ಗಂಟೆ ಮತ್ತೆ ನಿಂತ್ಕೋಬೇಕಾಗತ್ತೆ. ಇಲ್ಲ, ಇದು ಗೌರ್ಮೆಂಟ್ ಆಸ್ಪತ್ರೆ ಅಂತ ಏನಕ್ಕೆ 300 ರೂಪಾಯಿ ಎಕ್ಸ್ರೇ ತೆಗಿತಾ ಇರೋದು? ಏನಕ್ಕೆ ಅದು ಲೂಟಿ ಮಾಡ್ತಿರೋದಂತ? ಲೂಟಿ ಮಾಡ್ತಾ ಇರೋದು. ಮತ್ತೆ 300 ರೂಪಾಯಿ ಎಕ್ಸ್ರೇ ಇಲ್ಲ, ನಮ್ಮ ಸ್ಕ್ಯಾನಿಂಗಿಗೆ 300 ಅಂತ. ಚೀಟಿ ಮಾಡಕ್ಕೆ ಒಂದ್ ಗಂಟೆ ಕಾಯ್ಬೇಕಂದ್ರೆ ಜನ ಎಲ್ಲಿ ಹೋಗ್ಬೇಕು ಹೇಳಿ? ಈಗ ಡಾಕ್ಟರ್ ನೋಡಿ, ಆದಷ್ಟು ಬೇಗ ನಮ್ಮ ಸಾರ್ವಜನಿಕ ಹಾಸ್ಪಿಟಲ್ ಅಲ್ಲಿ ನೀವು ಬದಲಾವಣೆ ಮಾಡ್ಬೇಕಂತ ನನ್ನ ಒಂದು ವಿನಂತಿ ಇದೆ. ಇಲ್ಲ ಅಂದ್ರೆ ನಾವು ರೋಡಿಗೆ ಇಳಿದು ಪ್ರತಿಭಟನೆ ಮಾಡಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.